ಪಾಂಡವಪುರ ಪಟ್ಟಣದ ಬಿಜಿಎಸ್ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಬಹಳ ಸಡಗರ ಸಂಭ್ರಮದಿಂದ ನಡೆಯಿತು. ಪುಟ್ಟ ಪುಟ್ಟ ಮಕ್ಕಳು ಕೃಷ್ಣ, ರಾಧೆ, ರುಕ್ಮಿಣಿ, ಸತ್ಯಭಾಮೆಯರ ವೇಷ ಧರಿಸಿ ಗಮನ ಸೆಳೆದರು. ಅದೇ ರೀತಿ ಪ್ರೌಢಶಾಲೆಯ ಮಕ್ಕಳು ವಿವಿಧ ದೇವಾನುದೇವತೆಗಳ ವೇಷ ಧರಿಸಿ ಎಲ್ಲರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾದರು. ಈ ವೇಳೆ ಶ್ರೀಕೃಷ್ಣ ವೇಷಧಾರಿ ಮಕ್ಕಳು ಕೊಳಲನ್ನಿಡಿದು ತೊದಲು ನುಡಿಗಳನ್ನಾಡಿ ಎಲ್ಲರನ್ನೂ ರಂಜಿಸಿದರು. ಬೆಣ್ಣೆ ಕಡೆದು ಪುಟ್ಟ ಮಕ್ಕಳಿಗೆ ಬೆಣ್ಣೆ ತಿನ್ನಿಸುವ ಮೂಲಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮಕ್ಕೆ ಬಿಜಿಎಸ್ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡ ಅವರು ಕಾರ್ಯಕ್ರಮದ ಔಚಿತ್ಯ ಕುರಿತು ಮಾತನಾಡಿದರು. ಈ ವೇಳೆ ಮುಖ್ಯ ಶಿಕ್ಷಕರಾದ ರಾಜ್ಕುಮಾರ್ ಹಾಗೂ ಸಹ ಶಿಕ್ಷಕರು ಹಾಗೂ ಪೋಷಕರು, ಮಕ್ಕಳು ಇತರರಿದ್ದರು.
ಮುದ್ರೆ ಮಕ್ಕಳು ವಿವಿಧ ವೇಷಭೂಷಣಗಳಲ್ಲಿ ಗಮನ ಸೆಳೀತಾ ಇದ್ದಾರೆ. ಅದರಲ್ಲೂ ಶ್ರೀಕೃಷ್ಣ ವೇಷಧಾರಿಗಳು ಹೆಚ್ಚಾಗಿ ಕಾಣಿಸ್ತಾ ಇದ್ದಾರೆ. ಅವರು ಶ್ರೀಕೃಷ್ಣನ ಬೆಣ್ಣೆ ಕದ್ದ ಅದನ್ನು ಇದು ಮಾಡ್ತಾ ಇದ್ದಾರೆ. ಜೊತೆಗೆ ಕೃಷ್ಣನಿಗೆ ಪ್ರಿಯವಾದದ್ದು ಬೆಣ್ಣೆ ಹಾಗೂ ಅವಲಕ್ಕಿ. ಹಾಗಾಗಿ ಹೆಚ್ಚು ಚಿಕ್ಕ ವಯಸ್ಸಲ್ಲಿದ್ದಾಗ ಕೃಷ್ಣ ಬೆಣ್ಣೆ ಕದ್ದಿದ್ದಾರೆ ಅಂತೇಳಿ ನಾವು ತಿಳಿಸಲಾಗಿದೆ. ಹಾಗಾಗಿ ಕಾರ್ಯಕ್ರಮ ಯಶಸ್ವಿಯಾಗಲಿ. ರಾಮಕೃಷ್ಣ ಅವರು ಶಿಕ್ಷಣ ಜೊತೆಗೆ ಮಕ್ಕಳಲ್ಲಿ ಸಹ ಚಟುವಟಿಕೆಗಳನ್ನ ಪೂರೈಸೋ ಜೊತೆಗೆ ಮಕ್ಕಳ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಮೂಡಿಸ್ತಾ ಇದ್ದಾರೆ. ಸಾಕಷ್ಟು 16 ರಚನಾತ್ಮಕ ಕಾರ್ಯಕ್ರಮಗಳನ್ನು ನಡೆಸೋ ಮೂಲಕ ಶಿಕ್ಷಣ ಸಂಸ್ಥೆಯ ಉನ್ನತಿಗೆ ಸಹಕರಿಸ್ತಾ ಇದ್ದಾರೆ. ನನ್ನ 2 ಮಾತಾಡೋಕ್ಕೆ ಯೋಗಿತಾ, ಥ್ಯಾಂಕ್ ಯು ಯೋಗಿತಾ. ನೆಕ್ಸ್ಟ್ ಇದಿಶ್ರೀ. Thank you, Nishika. Thank you, Rita. Thank you, Chahan. Thank you, Shamini Dora. Thank you, Sanchika Patel. Thank you, Hetty. ಆದರೆ ಸಿದ್ಧತೆಗಳನ್ನು ಮಾಡಬೇಕಂತ ಮಾತ್ರ ಪೋಷಕರು. ಯಾವ ಪೋಷಕರಿಗೆ ಮಕ್ಕಳುಗಳನ್ನು ತಯಾರು ಮಾಡಬೇಕು ಅಂತ ಇಚ್ಛೆ ಇರುತ್ತೋ ಅಲ್ಲಿ ನಮ್ಮ ಕಾರ್ಯಕ್ರಮಗಳು ಯಶಸ್ಸಾಗುತ್ತೆ. ಹಾಗಾಗಿ ಎಲ್ಲ ಬರ್ತಕ್ಕಂಥ ಮಿತ್ರರು ನಮ್ಮನ್ನು ನಮ್ಮ ಸಂಸ್ಥೆಯನ್ನು ಬಹಳ ಪ್ರೀತಿಯಿಂದ ಇವತ್ತಿನ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ಕಾರ್ಯಕ್ರಮದಲ್ಲಿ ಬಹುಶಃ ಭಾಗವಹಿಸಿ ತಮ್ಮ ಮಾತುಗಳನ್ನು ಹೇಳುವಂಥ ಪಾಠಪುರ ತಾಲೂಕಿನ ಎಲ್ಲ ಪತ್ರಕರ್ತ ಸಹೋದರ ಸಮಿತಿಗಳು ಪೋಷಕರ ಬಂದರೆ ಅಥವಾ ಪ್ರೀತಿಯ ಮಕ್ಕಳೇ, ನಾವೆಲ್ಲ ಸಹೋದರಿಗೆ ಬಂದಿದೆ. ಬಹುಶಃ ನಿಮ್ಗೆ ಗೊತ್ತಿದೆ, ಶ್ರೀಕೃಷ್ಣ ಜನ್ಮಾಷ್ಟಮಿ ಬಹುಶಃ ದೇಶದಾದ್ಯಂತ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಬಹುಶಃ ಶಾಲೆಗಳಲ್ಲೂ ಕೂಡ ನಾವು ಮಹಾಭಾರತಕ್ಕೆ ಹೋದರೆ ಅಲ್ಲಿ ಶ್ರೀಕೃಷ್ಣ ಅವರ ಕೆಲವು ಅವತಾರಗಳನ್ನು ಮಾತ್ರ ನಾವು ಮಾಡ್ತೇವೆ. ಆದರೆ ಇಲ್ಲಿ ಇವತ್ತು ನಾವು ನೋಡಿದಾಗೆ ಬಹುಶಃ 100 ಕೃಷ್ಣರನ್ನು ಬಹುಶಃ ಅವತಾರಗಳನ್ನು ಆಗಿರ್ತದೆ. ಅಂದರೆ ಕೃಷ್ಣನ ಉದ್ದೇಶ ಏನಾಗಿತ್ತು ಅಂದರೆ ಬಹುಶಃ
ನಮ್ಮ ಪತ್ರಕರ್ತರು ರಮೇಶ್ ಭಾಳ ಚೆನ್ನಾಗಿ ಹೇಳಿದ್ರು. ಕಾರಣ ಏನು ಅಂತ ಹೇಳಿದ್ರೆ ಕೃಷ್ಣ ಯಾವತ್ತೂ ಕೂಡ ಸತ್ಯವನ್ನು ಉಳಿಸಿ ದುಷ್ಟರನ್ನ ಸಹ ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ಬಹುಶಃ ಅವನ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾರೆ, ಏನು ಅಂತ ಹೇಳಿದ್ರೆ ಈ ಜಗತ್ತಿಗೆ ನಾವು ಮಾತಾಡಿಸ್ಕೊಳ್ಳೋದು ಹೇಳಿಕೆ ಅಂತ ಹೇಳಿದ್ರೆ ಈ ಜಗತ್ತಿನಲ್ಲಿ ಏನೇನೆಲ್ಲ ದುಷ್ಟರು ಕಳ್ಳರು ಮೋಸಗಾರರು ವಂಚಕರು ಇದಾವರು ಅವ್ರನ್ನ ಸನ್ಮಾನ ಮಾಡೋದೇ ನನ್ನ ಉದ್ದೇಶ. ಅದಕ್ಕೆ ಒಂದು ಲೈನ್ ನಿಮ್ಗೆ ಹೇಳ್ಬಿಟ್ಟು, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶರೂಪವಾದ ಧರ್ಮರಾಜ್ಯವನ್ನು ಸ್ಥಾಪಿಸಬೇಕೆಂಬುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಸಭೆಗಳು ಯೌವನ ಕಳೆದ ವಾರ್ಧಕ್ಯದ ಮೊದಲ ಹಂತಕ್ಕೆ ಕಾಲಕ್ಕೆ ನಾನು ಆ ಕನಸಾಗಿ ಉಳಿದಿದೆ. ಅದಕ್ಕಾಗಿ ಅಸಂಖ್ಯಾತ ದಾನವನ್ನು ನಾಶಗೊಳಿಸಿದೆ, ಆದರೆ ಶಾಂತಿ ಸಿಗಲಿಲ್ಲ. ಈಗ ನನಗೆ ತಿಳಿಯಿತು, ಮುಂದಿನ ಭೀಷಣ ಯುದ್ಧದಲ್ಲಿ ದುಷ್ಟರನ್ನೇ ಸಂಹಾರ ಮಾಡಬೇಕು ಅನ್ನೋ ಸಂಕಲ್ಪವನ್ನು ನಾನು ಒತ್ತಿದ್ದೀನಿ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅಂದರೆ ಬಹುಶಃ ಈ ಪ್ರಪಂಚದಲ್ಲಿ ಏನಾದರೂ ಕೂಡ ದುಷ್ಟ ಶಕ್ತಿಗಳನ್ನು ಹೋಗಲಾಡಿಸಬೇಕು ಅಂತ ಶಕ್ತಿ ಮೊದಲ ಪ್ರಯತ್ನ ಇತ್ತು ಅಂತ ಹೇಳಿದ್ರೆ ಅದು ಕೃಷ್ಣನ ತಂತ್ರಕ್ಕೆ. ಯಾವ ಕಾರಣಕ್ಕೂ ಕೃಷ್ಣ ನಿಷ್ಠಾನ ಮಾಡಬೇಕಿಲ್ಲ, ಶತ್ರುವನ್ನು ಕೂಡ ಬಹಳ ಪ್ರೀತಿಯಿಂದ ಕರ್ತಿಲ್ಲ. ಆದರೆ ಅವನು ಹೇಗೆ ಸಂಹಾರ ಮಾಡಬೇಕು, ಅವನು ಹೇಗೆ ಬಾಳ ಕಟ್ಟಿಸ್ಬೇಕು ಅನ್ನೋದಕ್ಕ ಶ್ರೀಕೃಷ್ಣ ಗೊತ್ತು. ಅಂತಹ ಉದಾತ್ತ ಮನಸ್ಸಿರುವಂಥ ಶ್ರೀಕೃಷ್ಣ ಜನ್ಮಾಷ್ಟಮಿಯಿಂದ ಕಳೆದ 15 ವರ್ಷಗಳಿಂದ ನಮ್ಮ ಶಿಕ್ಷಣ ಸಂಸ್ಥೆ ಬಹಳ ಚೆನ್ನಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ಇದಕ್ಕೆ ಮೊದಲು ನಾವು ಥ್ಯಾಂಕ್ಸ್ ಹೇಳಬೇಕಾದ್ರೂ ನಮ್ಮ ಶಿಕ್ಷಣ ಸಂಸ್ಥೆಗಲ್ಲ. ಯಾಕೆ ಅಂತ ಹೇಳಿದ್ರೆ ಇಷ್ಟು ಮಕ್ಕಳನ್ನ ತಯಾರು ಮಾಡೋದು ಪೋಷಕರು ಅವರಿಂದ ಕೂತಿದ್ದಾರೆ. ಅವರು 3-4 ದಿವಸದಿಂದ ಶ್ರಮಪಟ್ಟು ಇಷ್ಟು ವೇಷ